ಇಟ್ಟುಕೊಂಡವನಿಗಾಗಿ ತಾಳಿ ಕಟ್ಟಿದ ಗಂಡನ ಚಟ್ಟ ಕಟ್ಟಿದ ಪತ್ನಿ. ಗಂಡ ವಾಪಸ್ ಬರ್ತಾನೆಂದು ಕತೆ ಹೇಳಿದ್ದ ಸುಬ್ಬನಾತಿ. ಒಮ್ಮೊಮ್ಮೆ ಈ ಕಾಮ ಪ್ರೇಮ ಮನುಷ್ಯರಿಗೆ ಏನೆಲ್ಲ ಮಾಡಿಸಿ ಬಿಡುತ್ತದೆ ಅನ್ನೋದನ್ನ ಯಾರಿಗೂ ಹೇಳೋಕೆ ಆಗಲ್ಲ ನೋಡಿ. ತನ್ನ ಮಂಚದ ಸುಖಕ್ಕಾಗಿ ಸಪ್ತಪತಿ ತುಳಿದು ಜನರ ಮುಂದೆ ತಾಳಿ ಕಟ್ಟಿದ ಗಂಡನಿಗೆ ಹೆಂಡತಿಯಾದವಳು ಚಟ್ಟ ಕಟ್ಟಿದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ನಡೆದು ಹೋಗಿದೆ ಕಣ್ರಿ. ಅವನು ಕುರಿ ಕಾಯ್ತಾ ಇದ್ದ. ಒಮ್ಮೆ ಕುರಿ ಮೇಯ್ಸೋಕೆ ಹೋದ್ರೆ ಕೆಲವೊಮ್ಮೆ 1 ತಿಂಗಳು 2 ತಿಂಗಳು ವಾಪಸ್ ಬರ್ತಿರ್ಲಿಲ್ಲ. ಆದ್ರೆ ಇತ್ತ ಪತ್ನಿ ಮಾತ್ರ ಗಂಡ ಇಲ್ಲದೆ ಇರೋದೇ ಸಮಯ ಈಕೆಯ ಚಕ್ಕಂದಕ್ಕೆ ಹಾಗೂ ಈಕೆಯ ಹಾಸಿಗೆ ಸುಖಕ್ಕೆ ಗಂಡನ ಬದಲಿ ಹುಡುಕಿಕೊಂಡು ಬಿಟ್ಟಿದ್ಲು. ಗಂಡನ ನೆನಪು ಬರೋಕ್ಕೂ ಬಿಡದೆ ಈತಳಿಗೆ ಖುಷಿ ಕೊಡ್ತಿದ್ದ ಊರಿನ ವ್ಯಕ್ತಿ ಕಣ್ರಿ. 6 ತಿಂಗಳಾದ್ರೂ ಗಂಡ ವಾಪಸ್ ಆಗಿರ್ಲಿಲ್ಲ. ಕುರಿ ಮೇಯ್ಸೋಕೆ ಹೋದವನು ಎಲ್ಲಿಗೆ ಹೋದ? ಮೃತನ ಸಹೋದರರು ಪೊಲೀಸರಿಗೆ ದೂರು ಕೊಡೋಕೆ ಅಂತ ಹೋಗಿದ್ರು. ಆಕೆ ಕೊಡೋಕೆ ಬಿಡ್ತಿರ್ಲಿಲ್ಲ ನೋಡಿ. ಇಲ್ಲ, ಗಂಡ ವಾಪಸ್ ಬರ್ತಾನೆ, ಆರಾಮಾಗಿರಿ ಅಂತ ಹೇಳ್ಬಿಡ್ತಿದ್ಲು. ಕೊನೆಗೆ ಅಮ್ಮ ಸತ್ರು ಆತ ಬರದೇ ಇದ್ದಾಗ ಜನರಲ್ಲಿ ಅನುಮಾನ ಕಾಡೋದಕ್ಕೆ ಶುರುವಾಯ್ತು ನೋಡಿ. ಆತ ಎಲ್ಲಿ ಹೋದರೂ 1 ತಿಂಗಳು, ಹಬ್ಬ ಅಂದ್ರೆ 2 ತಿಂಗಳು ಅಷ್ಟೇ. ಆದ್ರೆ ಹೋಗಿ 6 ತಿಂಗಳಾದ್ರೂ ವಾಪಸ್ ಆಗಿರ್ಲಿಲ್ಲ. ಪತ್ನಿ ಮಾತ್ರ ಆರಾಮಾಗಿಯೇ ಇದ್ಲು. ಹೀಗಾಗಿ ಮನೆ ಮಂದಿ ಎಲ್ಲ ಅನುಮಾನಗೊಂಡು ಪತ್ನಿಗೆ ಕೇಳಿದಾಗ ಎಲ್ಲ ವಿಚಾರ ಭಯಬಿಟ್ಟಿದ್ದಾಳೆ ನೋಡಿ. ಏನು ನಮಗೆ ಆದದು ಅವರು ಮಾಡಿದ್ದು ನಮಗೇನು ಗೊತ್ತಿಲ್ಲಾಗಿತ್ತು ಸರ್. ಆದ್ರೆ ಅವರು ಕುರಿಯಾಗ ಹೋಗ್ತಿದ್ರಿ, ಬಟ್ ಬರ್ತಾ ಇಲ್ಲ. ಹಿಂಗಾಗಿ ರೀ ನಾವು ಆ ಕಡೆ ಈ ಕಡೆ ಕೇಳಿದ್ವು. ಒಟ್ಟು ಫೋನ್ ಹಚ್ಚಿ ಕೇಳ್ರಿ, ಒಟ್ಟು ಎಲ್ಲಿ ಯಾರಿಗೂ ಒಟ್ಟು ಪರಿಚಯ ಆಗಲಿಲ್ಲ. ಇದು ಅವು ಹೋಗಿ ಒಂದು ಫೆಬ್ರವರಿ ತಿಂಗಳದಾಗ ಹೋಗಿತ್ತು ಸರ್. ಅದು ಹಿಂಗಾಗಿ ನಮ್ಗೆ ಯಾವಾಗ ಒಂದಿಟ್ಟು ಆರಾಮಿಲ್ಲ ಆಗಿತ್ತು ರೀ. ದವಾಖಾನೆಯಲ್ಲಿ ಅಡ್ಮಿಟ್ ಇದ್ದು. ಆದ್ರೂ ನಾವು ಬರಲಿಲ್ಲ. ಇವು ಭೀ ತಿರ್ಕೊಂಡ್ರೂ ಬರಲಿಲ್ಲ ಸರ್ ಅವ್ರು. ಅಂತ ಅದ್ರ ಮೇಲೆ 3 ಸಲ ಕಂಪ್ಲೇಂಟ್ ಕೊಡೋಕೆ ಹಾದಿನಿ ರೀ. ಕಂಪ್ಲೇಂಟನ್ನು ಆಕಿ ಒಟ್ಟು ಕುಡುಗುಡುವಲ್ರಿ ಬಂಗಾರಿ. ಅವರು ಬಂಗಾರಿ ಎಲ್ಲ ಒಟ್ಟು ಕಂಪ್ಲೇಂಟ್ ಕೊಡ್ಬಿಡುವಾರ. ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಅವ್ನು ಹೋದ್ರೆ ಬರ್ತಾನು, ಎಲ್ಲಿ ಸುಮ್ಮ ಕಂಪ್ಲೇಂಟ್ ಕೊಡ್ತೀರಿ ಬರ್ತಾನು, ಇದನ್ನೇ ಹೇಳ್ಕೊತಿರ್ತಾರೆ. ಅವರು ಕುರಿ ಕಾಯಕೆಲ್ಲ ಹೋಗ್ತಿರು ಬರ್ತಿರು. 1 ತಿಂಗಳ 2 ತಿಂಗಳ ಹೋಗ್ತಿರು ಬರ್ತಿರು. ಹಿಂಗಾತ ಬಂದರತ್ತ ನಾವು ಸುಮ್ಮಾದ್ರಿ. ಮತ್ತು ನಮ್ಮ ವ್ಯವಸ್ಥೆ ಭೀ ಬರಲಿಲ್ಲ ಅಂತ ನಮಗೆ ಅನುಮಾನ ಬಂತು. ಅಂತ ಹಿಂಗಾಗಿ ನಾವು ಹಿರಿಯರನ್ನೆಲ್ಲ ಕೂಡಿಸಿ ಅಂತ ಕೇಳಿದ್ವಿ ರೀ. ಕೇಳಿದ ಮ್ಯಾಗ ಕತ್ತಳು ನಮ್ಮ ತಪ್ಪಾಗಿತ್ತು ರೀ. ಮತ್ತು ಕಂಪ್ಲೇಂಟ್ ಏನು ಮಾಡಬೇಡ್ರಿ ಅಂತಂದರು. ನಾವು ಸುಮ್ಮನೆ ಗಪ್ಪಲ್ಲ ಕಂಪ್ಲೇಂಟ್ ಕೊಟ್ಬಿಟ್ರು. ಅವ್ರು ಏನು ಒಬ್ರದ ಸಂಬಂಧ ಬೆಳೆಸ್ತೀನಿ ತಂದು ಅವ್ರದ್ದು ಅವನು ಬಡಿಯಾಕೆ ಹೋಗೋಣ ಅವನು ನಾವು ಇದು ಮಾಡಿವ ತಂದು. ಆರು ತಿಂಗಳ ಹಿಂದೆ ಗಂಡನ ಮುಗಿಸಿದ ಕಿರಾತಕಿ ಪತ್ನಿ ತನ್ನ ಪ್ರಿಯಕನ ಜೊತೆ ಸೇರಿ ಉಸಿರು ನಿಲ್ಲಿಸಿದ ಹೆಂಡತಿ. ಹೌದು, ಹೀಗೆ ಸುಬ್ಬಿಯಂತೆ ಫೋಟೋದಲ್ಲಿ ಕಾಣ್ತಿರುವ ಈ ಐನಾತಿ ಹೆಂಗ್ಸು ಬಂಗಾರಿ. ಹೆಸರು ಮಾತ್ರ ಬಂಗಾರಿ ಕಣ್ರಿ. ಆದ್ರೆ ಈಕೆ ಮಾಡ್ತಿರೋ ಹಲ್ಕ ಕೆಲಸ ಕೇಳಿದ್ರೆ ಬಂಗಾರಿ ಅಲ್ಲ ಹೆಮ್ಮಾರಿ ಅಂತ ಹೇಳ್ಬೋದು ನೋಡಿ. 6 ತಿಂಗಳ ಹಿಂದೆ ಈಕೆಯ ಗಂಡ ಕುರಿ ಮೇಯ್ಸೋಕೆ ಹೋದೋನು ಊರಿನಲ್ಲಿ ನಾಪತ್ತೆ ಆಗ್ಬಿಟ್ಟಿದ್ದ. 6 ತಿಂಗಳ ಕಾಲ ಏನೋ ನಡೆದೇ ಇಲ್ವೇನೋ ಎಂಬಂತೆ ಆರಾಮಾಗಿಯೇ ಇದ್ಲು ಈ ಬಂಗಾರಿ ಕಣ್ರಿ. ಬೈ ಈ ಬಂಗಾರಿ ಗಂಡನನ್ನ ಚಟ್ಟ ಕಟ್ಟಿ ನೆಮ್ಮದಿಯಿಂದ ಇದ್ದ ಹೆಂಡತಿ. ಈಕೆ ಇರೋದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಖಡಕ್ಲಾಟ್ ಗ್ರಾಮದಲ್ಲಿ ಕಣ್ರಿ. ಇದೇ ಗ್ರಾಮದ 40 ವರ್ಷದ ಈಕೆಯ ಗಂಡ ರಾಘು ಗಾವಡೆ ತನ್ನ ಸಹೋದರಿಯ ಮಗಳನ್ನೇ ಮಾಡಿಕೊಂಡಿದ್ದ. ಆದ್ರೆ ಈಕೆ ಗಂಡನ ಚಟ್ಟ ಕಟ್ತಾಳೆ ಅಂತ ಯಾರು ಕೂಡ ಕನಸು ಮನಸ್ಸಲ್ಲಿ ಅಂದುಕೊಂಡಿರ್ಲಿಲ್ಲ ನೋಡಿ. ಅದೇನು ನಾನು ಹೇಳಿ ಇಲ್ರಿ ಸರ್. ಅವ್ರು ಏನು ಕರಿ ಆದ್ಮೇಲೆ ಗೊತ್ತಾವ ಸರ್. ಹೊಲ್ದಾಗ ವಿಚಾರ ಅವ್ನು ರಾಘುನ್ ಹೊಲ್ದಾಗ ಅವ್ರ ಹೊಲ್ದಾಗ
ಒಂದು ಅರ್ಧ ಎಕರೆ ಐತೆ ಸರ್, ಒಂದು 20 ಗುಂಟೆ ಸರ್. ಈಗ ನಿನ್ನೆ ಹೇಳಿದ್ರಿ ಫೆಬ್ರವರಿ ತಿಂಗಳು 7ನೇ ತಾರೀಕಿಗೆ ಮುಚ್ಚಿ ಅಂತ ಹೇಳ್ಯಾರ. 7ನೇ 8 9ಕ್ಕೆ ಮುಚ್ಚಾರ ಅಂತ ಹೇಳ್ಯಾರ. ಹಾಂ, ಈಗ ಗೊತ್ತಾಗೈತೆ ರೀ ಆಗಸ್ಟ್ನ್ಯಾಗ. ಯಾರ್ಯಾರು ಕೂಡಿ ಮಾಡಿದಾರೆ ಅವು ರಾಮ ಮಾಯಪ್ಪ ರಾಣಿಗೆ ಮತ್ತು ಬಂಗಾರಿ ರಘುಗೌಡ ಇವರು 2 ಮಂದಿ ಕೂಡಿ ಮಾಡ್ಯಾರ. ಏನು ಹಿಂದೆ ಇದ್ರ ಬಗ್ಗೆ ಅದು ಏನು ಪಂಚಿಕೆ ಅದು ಏನು ಮಾಡಿದ್ರಿ? ಇದ್ರ ಹಿಂದೆ ನಾವು ಎಲ್ಲ ಸಮಾಜಿ ನಮ್ಮ ಅಂತಮ್ರನ್ನೆಲ್ಲ ಕೂಡಿಸಿ ಕೇಳಿದ್ರು ಆಕಿನ ಹೆಂಗೆ ಏನಾಗೈತಿ, ಏನು ಗಂಡ ಏನೋ ಬಂದಿಲ್ಲ, ಏನು ಕೇಳೋದು ಬ್ಯಾಡು ಅಂತ, ನೀವು ಏನು ಹೇಳವಲ್ಲಿ ಅತ್ತ ಫೋನ್ ಹಚ್ಚಿ ಎಲ್ಲ ಕೇಳಿರ್ವಿ, ನೀನು ಏನು ಹೇಳವಲ್ಲಿ ಅದು ನಾವು ಕೇಳಿದ್ವಿ ರೀ. ಅಂದ್ರೆ ಭೀ ಆಕೆ ನಮ್ಗೆ ಒಟ್ಟೆ ಏನು ಮಾಹಿತಿನೂ ಕೊಡುವಳ್ರಿ. ಒಟ್ಟು ನಾವು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಕಂಪ್ಲೇಂಟ್ ಭೀ ಕೊಡುವಳ್ರಿ ಅಂತ ಹಿಂಗೆ ಹಾಕೋತು. ಇನ್ನು ಮತ್ತೆ ನಾವು ಊರನ್ನ ಸಮಾಜಿನ 2 ಸಮಾಜಿ ಕೂಡಿಸಿ ಎಲ್ಲ ಕೇಳಿಬಿಟ್ರಿ. ಗಂಡ ಹೆಂಡತಿ ಜಗಳ ಇರೋದು ರೀ. ಆಟ ಆದಿದ್ರು ಹೋಗಿಬಿಡ್ತಿದ್ರಿ. ಅವ್ನು ಕೆಲ್ಸಕ್ಕೆ ಹೋಗೋತಿದ್ರಿ, ಅವ್ನು ಕಬ್ಬ ಕಡಿಯೋಕೆ ಹೋಗ್ತಿದ್ರು, ಕುರಿ ಕಾಯಕ್ಕೆ ಹೋಗ್ತಿದ್ರಿ. ಜಗಳ ಆದ್ರೆ ಅವು ಹಿಂದೆ ನೋಡ್ತಿದ್ರು, ಕುರಿ ಕಾಯಕ್ಕೆ ಕಬ್ಬ ಕಡಿಯೋಕೆ ಹೋಗ್ತಿದ್ರಿ. ಅವ್ನು ಒಂದು ಸ್ವಲ್ಪ ಕುಡಿತಿದ್ರು ಭೀ ಅಷ್ಟೇನು ಎಲ್ಲ ಮಾಡ್ತಿದ್ದಿಲ್ಲ, ಒಂದು ಸ್ವಲ್ಪ ಕುಡಿತಿರು. ಅಲ್ಲ ಇವರಿಗೆ ಮತ್ತು ಎಷ್ಟು ವರ್ಷದಿಂದ ಸಂಬಂಧ? ಅವರು ಈಗ ಒಂದು 6 ತಿಂಗಳಾಯ್ತು ಹೋಗೋದ ಬರೋದು ಮಾಡ್ತಿದ್ರೆ. ಪಾವನ್ಯಾತ್ ಬರ್ತಿದ್ದ ಹೋಗ್ತಿದ್ದ, ನಾವು ಬ್ಯಾಟ್ ವಿಚಾರ ಮಾಡ್ತಿದ್ವಿ. ಊರಿನ ರಾಮನ ಜೊತೆ ಬಂಗಾರಿ ಅಕ್ರಮ ಸಂಬಂಧ. ರಾಘುಗೆ ಕೊಲೆ ಮಾಡಿ ಸೈಲೆಂಟ್ ಆಗಿದ್ದ ಜೋಡಿ. ಇವರು ಫೆಬ್ರವರಿ ತಿಂಗಳಲ್ಲಿ ಗಂಡನನ್ನ ರಾತ್ರಿಯ ಸುಮಾರಿ ರಾಮ ಮತ್ತು ಬಂಗಾರಿ ಸೇರಿ ಕೊಲೆ ಮಾಡಿಬಿಡ್ತಾರೆ. ಅಲ್ಲದೆ ಕೊಲೆ ಮಾಡಿ ರಾಮನ ಕಬ್ಬಿನ ಜಮೀನಲ್ಲೇ ಹೂತು ಹಾಕಿ ಮೇಲ್ಭಾಗದಲ್ಲಿ ಕಬ್ಬು ಬೆಳೆದಿರ್ತಾರೆ. ಇತ್ತ ರಾಘು ಕುರಿ ಮೇಯಿಸೋದು, ಕಬ್ಬು ಕಡಿಯೋದನ್ನೆಲ್ಲ ಮಾಡ್ತಾ ಇದ್ದ. ಹೀಗಾಗಿ ಕಬ್ಬಿನ ಗ್ಯಾಂಗ್ ಜೊತೆ ಹೋಗಿರ್ಬೇಕು ಅಥವಾ ಕುರಿ ಮೇಯಿಸೋಕೆ ಹೋಗಿರ್ಬೇಕಂತ ಊರಿನವರು ಅಂದ್ಕೊಂಡಿದ್ರು ನೋಡಿ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಹೆಂಡತಿ ಬಂಗಾರಿ ತನ್ನ ಪ್ರಿಯಕರನ ಜೊತೆ ಸೇರಿ ಗಂಡನ ಕೊಲೆ ಮಾಡಿಬಿಟ್ಟಿದ್ಲು. ಅವ್ರೇನು ಫೆಬ್ರವರಿ ತಿಂಗಳದಾಗ ಮಾಡ್ಯಾರಂತ್ರಿ. ಆ ವಾರ ನಮ್ಗೆ ಗೊತ್ತಿಲ್ಲ ರೀ. ಅವ್ರು ನೀನು ಹೇಳ್ಯಾರ ಸಾಹೇಬ್ರಿಗೆ. ಹಾಂ, ನಾವು ನೀ ಕಂಪ್ಲೇಂಟ್ ಕೊಡ್ತಿ, ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡ್ರಿ, ಅವನು ತಾನ ಬರ್ತಾನು, ನೀವು ಸುಮ್ಮಾಗ್ರಿ, ಕಂಪ್ಲೇಂಟ್ ಕೊಡ್ಬೇಡ್ರಿ ಅಂತಂದು ಒಳ್ಳೆ ಹೋಗಿ 3 ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದೇವು ಸರ್. ನಾವು 3 ಸಲ ಆದ್ರೂ ಒಟ್ಟು ಕಂಪ್ಲೇಂಟ್ ಕೊಡ್ಕೊಡ್ಬಾಳ್ರಿ ಬಂಗಾರಿ. ಅಲ್ಲ ಈಗ ಇನ್ನು ಏನಪ್ಪ ಅಂತಂದ್ರೆ ರಘುಗೆ ಇಟ್ಕೊಂಡವಂಗ ಇವ್ರಿಗೆ ಏನು 6 ತಿಂಗಳಿಂದ ಸಂಬಂಧ ಅವನು ಹೋಗೋದ ಬರೋದೇ ಇಟ್ಟ ಸಂಬಂಧ ರೀ. ಇದನ್ನ ಒಳಗೆ ಬೆಳೆಸಿದ್ದು ನಮಗೇನು ಮಾಹಿತಿ ಇಲ್ಲ ಸರ್. ಈ ಹೆಣ್ಮಗಳ ಜೊತೆ ಏನೋ ಇದ್ರೆ ಅಂತ ಇದ್ರು, ಅಷ್ಟೇ ನಮಗೇನು ಮಾಹಿತಿ ಸಿಗ್ತಿಲ್ಲ ಸರ್ ಅವ್ರದ್ದು. ಅದ್ರ ಸಂಬಂಧ ಏನೋ ರಘುವನ್ನೇನೋ ಮರ್ಡರ್ ಮಾಡಿದಾರೆ ಅಂತ ನಾನು ಅದ್ರ ಸಂಬಂಧ ನೀವೇನು ಅಡ್ಡಿ ಹಾಕನ್ನ ತಂದು ಈ ಥರ ಮಾಡಿದಾರೆ? ಹಾಂ ರೀ. ಒಂದು ಸ್ವಲ್ಪ ಹೆಂಡತಿಗೆ ಹಂಗ್ಯಾಕೆ ಮಾಡಕತ್ತಿ, ಅವನ್ಯಾಕೆ ಬರ್ಕೊಡತ್ತೆ ಅದು ಬಡಿಯಾಕ ಹೋಗೋದು ಬರೋಣ, ಇವ್ನ 2 ಮಂದಿ ಕೂಡಿ ಇದು ಮಾಡ್ಯಾರ. ರಾತ್ರಿ ಮಾಡಿದಾರೆ? ರಾತ್ರಿ ಮಾಡ್ಯಾರತ್ತ. ಎಷ್ಟು ಗಂಟೆ ಸುಮಾರು? 12 ಗಂಟೆ ಸುಮಾರು ಮಾಡ್ಯಾರತ್ತ. ರಾಘು ಜೊತೆ ಬಂಗಾರಿ ಮದುವೆಯಾಗಿ 20 ವರ್ಷ ಆಗಿತ್ತು. ಈಕೆಗೆ ತನ್ನ ಗಂಡನಿಗಿಂತ ಇಟ್ಕೊಂಡವನೇ ಬೇಕಾದ. ಹೆಂಡತಿ ನಂಬಿದವನಿಗೆ ಹೆಂಡತಿಯಿಂದಲೇ ಕೊಲೆಯಾಗಿ ಹೋಗ್ಬಿಡ್ತಾ. ರಾಘುವಿನ ಬಗ್ಗೆ ಬಂಗಾರಿಗೆ ಜೋರು ಮಾಡಿ ಕೇಳಿದಾಗ ನಡೆದ ಎಲ್ಲ ವಿಷಯ ಹೇಳಿದ್ದಾಳೆ. ಸದ್ಯ ಬಂಗಾರಿ ಮತ್ತು ಈಕೆಯ ಪ್ರಿಯಕರ ರಾಮನ ವಿರುದ್ಧ ಚಿಕ್ಕೋಡಿಯ ಖಡಕ್ಲಾಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇಬ್ಬರಿಗೂ ಬಂಧಿಸಿದ ಪೊಲೀಸರು ಜೈಲಿಗಟ್ಟಿದ್ದಾರೆ. ಇದನ್ನ ನೋಡಿದಾಗ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಗೊತ್ತಿಲ್ಲ ಕಣ್ರಿ. ಅನೈತಿಕ ಸಂಬಂಧಕ್ಕೆ ಹೆಣಗಳೇ ಬೀಳ್ತಿರೋದು ವಿಪರ್ಯಾಸ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕೋಡಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.